ನೀನು? ಲೀಲಾ ಜೀವನ ಚೆನ್ನಾಗಿರ್ಬೇಕು, ಅವಳ ಲೈಫ್ ಸೆಟ್ಲ್ ಆಗ್ಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ರೆ ನೀನೇನ್ ಮಾಡ್ತಿದ್ಯಾ? ಹುಡುಗನ್ನ ಒಪ್ಕೋಬೇಡ ಅಂತ ಹೇಳ್ಕೊಡ್ತಿದ್ಯಾ? ಈಗ ಸಂಬಂಧ ಉಳಿಸೋದು? ಲೀಲಾ ಯಾಕೆ ಹುಡುಗನ್ನ ಒಪ್ಕೋಬಾರ್ದು ಹೇಳು? ಅತ್ತೆ ಅತ್ತೆ ಅದು ಅದು ಸಬೂಬ್ ಹೇಳ್ಬೇಡ ಲಕ್ಷ್ಮಿ. ನೀನ್ ಯಾಕೆ ಲೀಲಾನ ಮದ್ವೆ ಆಗ್ಬೇಡ ಅಂತ ತಡೀತಿದ್ಯಾ? ಮೊದಲು ಅದನ್ನ ಹೇಳು. ಅತ್ತೆ ಅದು ಅದು ಇವ್ರಿಗೆ ನಿಜವಾಗ್ಲೂ ಹುಡುಗ ಇಷ್ಟ ಆಗಿರ್ಲಿಲ್ಲ. ಬೇಕಿದ್ರೆ ನೀವೇ ಕೇಳಿ, ನಾನು ಅದನ್ನೇ ಹೇಳಿದ್ದು, ಕೇಳಿ. ಲೀಲಾ, ನಿಜ ಹೇಳು. ನಾನ್ ನಿನ್ನನ್ನ ತಂಗಿ ಅಂದ್ಕೊಂಡ ಹಾಗೆ ನೀನು ನನ್ನನ್ನ ಅಕ್ಕ ಅಂದ್ಕೊಂಡಿದ್ರೆ ಅದೇನಿದೆ ಓಪನ್ ಆಗಿ ಹೇಳ್ಬಿಡು. ಅರ್ಥ ಆಯ್ತು ಬಿಡು. ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ. ನಿನ್ಗಿಷ್ಟ ಇಲ್ಲ ಅಂದ್ರೆ ನಾನೇನ್ ಫೋರ್ಸ್ ಮಾಡಕ್ ಹೋಗಲ್ಲ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊ ಲಕ್ಷ್ಮಿ. ನೀನು ಕೇಳಿಸ್ಕೊ. ನನ್ಗೊಬ್ಳು ಮಗಳು ಅಂತ ಇದ್ದಿದ್ರೆ ಎಷ್ಟು ಮುತುವರ್ಜಿ ವಹಿಸಿ ಗಂಡು ಹುಡುಕ್ತಿದ್ನೋ ಅಷ್ಟೇ ಕಾಳಜಿಯಿಂದ ಲೀಲಾಗ್ ನಾನು ಗಂಡು ಹುಡುಕ್ತಾ ಇದ್ದೀನಿ. ಅವನಷ್ಟು ಒಳ್ಳೆಯವನು. ನಿನಗೆ ಸಡನ್ ಆಗಿ ಅವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಆದ್ರೆ ಪ್ಲೀಸ್ ನನಗೋಸ್ಕರ ಅವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಆಗ್ಲೂ ಆಗ್ಲಿಲ್ಲ ಅಂದ್ರೆ ನಾನೇ ಮುಂದೆ ನಿಂತು ಮದ್ವೆ ಕ್ಯಾನ್ಸಲ್ ಮಾಡ್ತೀನಿ. ಲಕ್ಷ್ಮಿ, ಇನ್ನೊಂದ್ಸಲ ಲೀಲಾಗೆ ನೆಗೆಟಿವ್ ಥಾಟ್ಸ್ನ ತುಂಬಬೇಡ. ಅತ್ತೆ ಆಕ್ಚುಲಿ ನಾನು ನಿಜವಾಗ್ಲೂ ಒಂದ್ ನಿಮಿಷ, ನನ್ಗೊಂದು ಡೌಟ್ ಇದೆ, ಕೇಳೋದನ್ನೇ ಮರ್ತ್ಬಿಟ್ಟಿದೆ. ಅಲ್ಲ, ಈ ಹುಡುಗ ಏನೋ ಇಷ್ಟ ಆಗ್ಲಿಲ್ಲ, ಬೇಡ ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ಆದ್ರೆ ಬರೋ ಹುಡುಗರ್ನೆಲ್ಲ ಬೇಡ ಅಂತ ಅಂದ್ಬಿಡು ಅಂತ ಯಾಕೆ ಹೇಳ್ಕೊಡ್ತಿದ್ದೆ? ಕಾರಣ ಆದ್ರೂ ಏನ್ ಲಕ್ಷ್ಮಿ, ಹೇಳು. ಅದೇ ಅದು ಅದು ಲೀಲಾ ಅವರು ನಮ್ಮ ಮನೇಲಿ ಖುಷಿಯಾಗಿದ್ರಲ್ಲ, ಈಗ ಮದುವೆ ಮಾಡ್ಕೊಂಡು ಹೊರಗೆ ಹೋದರೆ ನಾವೆಲ್ಲಿ ಒಂಟಿಯಾಗಿ ಬಿಡ್ತೀವಿ ಅಂತ ಫೀಲ್ ಆಗ್ತಿತ್ತು. ಅದಕ್ಕೆ ಆಗ ಹೇಳಿದೆ. ಅದು ಅಲ್ಲದೆ ಏಜಿಗೆ ಹೇಳಿದೆ ಇದನ್ನೆಲ್ಲ ಮಾಡಿದ್ದೀರಾ. ಅವರು ಕೂಡ ಅಪ್ಸೆಟ್ ಆಗಿದ್ದಾರೆ, ನನಗೂ ಕೂಡ ಬೇಜಾರಾಗಿದೆ. ಅದಕ್ಕೆ ಬಾಯಿ ತಪ್ಪಿ ಏನೇನೋ ಹೇಳಿಬಿಟ್ಟೆ. ಐ ಆಮ್ ಸಾರಿ ಅತ್ತೆ. ಅಷ್ಟೇನಾ? ಅಷ್ಟೇ ಅತ್ತೆ, ನಿಜವಾಗ್ಲೂ ಅಷ್ಟೇ. ಸರಿ, ಅಭಿ ಹತ್ರ ನಾನು ಮಾತಾಡ್ತೀನಿ. ಇನ್ನೊಂದ್ಸಲ ಹೀಗೆಲ್ಲ ಮಾಡಬೇಡ. ಹೇಳಿ ಅಕ್ಕ, ನೀವೇ ನಮ್ಮ ಕೈ ಬಿಟ್ಬಿಟ್ರೆ ನಮ್ಗೆ ಯಾರು ದಿಕ್ಕು? ಏಜೆ, ನಾವೀ ಮುಂಚೆ ತಪ್ಪು ಮಾಡಿದ್ದೀವಿ ನಿಜ, ಆದ್ರೆ ಖಂಡಿತ ಕೆಟ್ಟವರಲ್ಲ ಏಜೆ. ಇದು ನಿಜವಾಗ್ಲೂ ಅಂತರಾತ್ಮ ನಿರ್ಧಾರನೇ. ಹೌದು ಏಜೆ, ನಿಮ್ಮ ಹಾಗೆ ಹುಡುಗ ಬರೋವರೆಗೂ ನಮಗೂ ವಿಷಯ ಗೊತ್ತಿರಲಿಲ್ಲ. ಅವನು ಬಂದಮೇಲೆ ನಮಗೂ ನಿಮ್ಮ ಥರನೇ ಆಶ್ಚರ್ಯ ಆಯಿತು. ಅಂತರಾತ್ಮೆ ಸೊಸೆಂದ್ರಾಗಿ ನಾವು ಅವ್ರ ಜೊತೆ ಇರಬೇಕು ಅಂತ ಅವ್ರ ಜೊತೆ ಇದ್ವಿ ಅಲ್ಲ ಅಕ್ಕ? ಲೀಲನ್ ನೋಡೋಕ್ಕೆ ಯಾವುದೋ ಒಬ್ಬ ಹುಡುಗ ಬಂದಿದ್ದಾನೆ ಅಂತ ಗೊತ್ತಾದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಲಿಲ್ಲ ನೀವು. ಇದನ್ನ ನಾನು ಅಮ್ಮನಿಂದ ತಿಳ್ಕೊಬೇಕಾ? ಓಕೆ, ಹುಡುಗ ಬರೋ ವಿಷಯ ನಿಮಗೆ ಗೊತ್ತಿರಲಿಲ್ಲ, ಒಪ್ಕೊಳ್ಳೋಣ. ಬಂದಾದ್ಮೇಲಾದ್ರೂ ಗೊತ್ತಾಯ್ತಲ್ಲ, ಯಾಕೆ ಇನ್ಫಾರ್ಮ್ ಮಾಡಲಿಲ್ಲ? ಯಾಕೆ ಇನ್ಫಾರ್ಮ್ ಮಾಡಲಿಲ್ಲ?
ಎಜೆ ನಾವು ಒಪ್ಕೋತೀವಿ, ಮನಸ್ಸಲ್ಲಿ ಲೀಲಾ ಈ ಮನೆ ಬಿಟ್ಟು ಹೋದ್ರೆ ನೀವು ಅಂತರ ಅತ್ತೆ ಒಂದಾಗ್ತೀರಾ ಅನ್ನೋ ಆಲೋಚನೆ ಬಂತು. ನೀವು ಹೇಳ್ದಾಗೆ ನಾವು ನಾಟಕ ಮಾಡಿದ್ವಿ, ಅದು ತಪ್ಪು. ಅದಕ್ಕೆ ನೀವು ಏನು ಬೇಕಿದ್ರೂ ಶಿಕ್ಷೆ ಕೊಡಿ. ನಾವು ಅನುಭವಿಸ್ತೀವಿ ಏಜೆ. ನಾವು ಯಾವತ್ತೂ ಈ ಮನೆಗೆ ಕೆಟ್ಟದ್ದನ್ನ ಬಯಸಿಲ್ಲ, ಕೆಟ್ಟದ್ದನ್ನ ಮಾಡೋದು ಇಲ್ಲ. ಹೌದು ಏಜೆ, ಪಾಪ ಲೀಲಾ ಲೈಫು ಸೆಟ್ಲ್ ಆಗುತ್ತೆ ಅಂತ ನಾವು ಹೇಗೆ ಮಾಡಿದ್ವಿ ಅಲ್ವಾ ಅಕ್ಕ? ಯು ನೋ ವಾಟ್, ಲೀಲನ್ನ ಈ ಮನೆಯಿಂದ ಆಚೆ ಹಾಕ್ತೀವಿ ಅನ್ನೋ ಯೋಚನೆ ಇದೆಯಲ್ಲ, ಅದು ಈ ಮನೆ ಪ್ರಾಬ್ಲಮ್. ಯಾಕೆಂದ್ರೆ ಲೀಲಾ ಈ ಮನೆ ಮುಖ್ಯವಾದ ಸ್ತಂಭ. ಅಂಡ್ ನೀವಿಬ್ರು ಯಾರು ಲೀಲಾ ಲೈಫ್ನ ಸೆಟ್ಲ್ ಮಾಡೋದಕ್ಕೆ? ಅವಳನ್ನ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಯೋಚನೆ ಮಾಡೋರು, ಅವಳು ಒಳ್ಳೇದನ್ನ ಯೋಚನೆ ಮಾಡ್ತೀರಾ ನೀವು? ನೋಡಿ, ನಾನು ಸುಮ್ಮನೆ ಇದ್ದೀನಿ ಅಂದ ಮಾತ್ರಕ್ಕೆ ಲೀಲನ್ ಮೇಲೆ ಆಗ್ತಿರೋ ಅನ್ಯಾಯ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೋಬೇಡಿ. ಲೀಲನ್ಗೆ ಯಾವತ್ತಿದ್ರು ನಾನು ನನ್ನ ಕಡೆ ಉಸಿರಿರೋವರೆಗೂ, ಕಡೆ ಕ್ಷಣದವರೆಗೂ ಲೀಲನ್ ಜೊತೆ ನಾನಿರ್ತೀನಿ. ಲೀಲನ್ಗೆ ನೋವಾಗೋದಕ್ಕೆ ನಾನು ಬಿಡೋದಿಲ್ಲ. ಅವಳಿಗೋಸ್ಕರ ಯಾರ ಜೊತೆ ಬೇಕಾದ್ರೆ ಯುದ್ಧ ಮಾಡಕ್ಕೂ ರೆಡಿ. ಈಗಾಗಲೇ ತಡ ಆಗಿದೆ, ತಪ್ಪುಗಳು ಆಗ್ತಾ ಇದೆ. ಆಗ್ತಾ ಇರೋ ತಪ್ಪನ್ನ ತಡೆದು ಸರಿ ಮಾಡೋದು ನನ್ನ ಜವಾಬ್ದಾರಿ. ಲೀಲಾ ಈ ಮನೆಯವಳು, ಲೀಲಾ ನನ್ನ ಜವಾಬ್ದಾರಿ. ಅವಳಿಗೋಸ್ಕರ ಯಾರು ಏನು ಮಾಡಬೇಕಾಗಿಲ್ಲ. ಏನು ಮಾಡಬೇಕು ಅದನ್ನು ನನಗೆ ಗೊತ್ತಿದೆ, ನಾನು ಮಾಡ್ತೀನಿ. ನೀವುಗಳು ತಿದ್ದುಕೊಂಡ್ರೆ ಒಳ್ಳೇದು, ಇಲ್ಲ ಅಂದರೆ ತಿದ್ದಬೇಕಾಗತ್ತೆ. ನಿನ್ನ ಮನಸ್ಸಲ್ಲಿ ಅಂತರಾಗಿಂತ ಲೀಲಾಗೆ ತುಂಬಾ ದೊಡ್ಡ ಸ್ಥಾನ ಇದೆ ಅಂತ ಅರ್ಥ. ಲೀಲಾ ನಿನ್ನ ಮನಸ್ಸಲ್ಲಿ ಆಳವಾಗಿ ಬೇರೂರ್ ಬಿಟ್ಟಿದ್ದಾಳೆ ಅಂತ ಅರ್ಥ. ನೀನು ಬೇರೆನೆ ಗುಂಗಲ್ಲಿದ್ಯಾ, ಅದಕ್ಕೆ ನಿನ್ಗೇನು ಕಾಣ್ತಿಲ್ಲ. ನೀ ಒಂದ್ ಕ್ಷಣ ಹೊರಗೆ ಬಂದು ಯೋಚನೆ ಮಾಡು, ಆಗ ನಿನಗೆ ಎಲ್ಲ ಗೊತ್ತಾಗತ್ತೆ. ಇಲ್ಲ, ನೀನ್ ಹೇಳ್ದಿ ಅಂತ ನಾವು ಆ ಮನೆ ಕಡೆ ಸುಳಿಲೂ ಇಲ್ಲಮ್ಮ. ಅಪ್ಪ, ನಿನಗೆ ಗೊತ್ತೇ ಇದೆಯಲ್ಲ, ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ? ನಾನಿಲ್ಲಿ ಚೆನ್ನಾಗೇ ಇದ್ದೀನಿ. ನೋಡಮ್ಮ ಲೀಲಾ, ಕೌಸಲ್ಯ ನಾನು ಆಸೆ ಬಿಟ್ಬಿಟ್ಟಿದ್ದೀನಿ ಅನ್ನೋದು ಒಂದೇ, ನೀನು ಚೆನ್ನಾಗಿದ್ದೀನಿ ಅಂತ ಹೇಳೋದು ಒಂದೇ. ಎರಡನ್ನೂ ನಾನು ನಂಬಲ್ಲ. ನೀನು ಏನು ಹೇಳಿದ್ರು ಅದನ್ನ ಸುಲಭವಾಗಿ ನಂಬ್ತೀನಿ ಮರಿ. ಆದ್ರೆ ಆ ಮನೆಯಲ್ಲಿ ನೀನು ಮನಸ್ಸಿನ ಒಳಗೆ ಸಂಕಟ ಅನುಭವಿಸ್ಕೊಂಡು ಇರೋದನ್ನ ನೋಡ್ತಾ ಇದ್ರೂ ನಾನು ಏನೂ ಮಾಡಕ್ಕಾಗ್ತಾ ಇಲ್ಲಲ್ಲಮ್ಮ. ಅದಕ್ಕಿಂತ ಘೋರವಾಗಿರೋದು ಏನಿಲ್ಲ. ಅಪ್ಪ, ಎಲ್ರು ಓವರ್ ಆಗಿ ಥಿಂಕ್ ಮಾಡೋರೆ ಆದ್ರು. ಲೀಲಾ, ದೂರದಿಂದಾನೇ ಕಣ್ಣೊರ್ಸೋ ಮಾತು ನಿನಗೆ ಚೆನ್ನಾಗಿ ಬರುತ್ತಮ್ಮ. ಆದ್ರೆ ಇದೆಲ್ಲ ಇನ್ನೂ ಎಷ್ಟು ದಿನ ನಡೆಯುತ್ತಮ್ಮ? ಅದನ್ನ ಹೇಳ್ಬಿಡು ಸಾಕು. ಅಭಿ, ನನ್ನ ಮೇಲೆ ಕೋಪನಾ? ಕೋಪ ಇಲ್ಲಪ್ಪ. ಹಾಗಾದ್ರೆ
ನಾವು ಆ ಮನೆಗೆ ಬರದೇ ಇದ್ರು ನೀನು ತವ್ರ ಮನೆಗೆ ಬರ್ಬೋದಲ್ವಾ? ಯಾಕೆ ಅಂದರೆ ಏನು ಹೇಳಲಿ ಅಂತ. ಅಲ್ಲ, ನೀನು ಇಷ್ಟೆಲ್ಲ ಮಾಡಿದ್ರು ನನಗೊಂದು ಮಾತು ಹೇಳಲಿಲ್ಲ. ಯಾಕೆ? ಲೀಲಂಗೆ ನಾನು ಇಂಪಾರ್ಟೆಂಟ್ ಅಲ್ಲ ಅನ್ಕೊಂಡ್ಯಾ? ಬರ್ಬೋದು ಅಪ್ಪ, ಆದರೆ ಇಲ್ಲಿ ತುಂಬ ಕೆಲಸ ಇದೆ. ಅಂತರ ಅಕ್ಕ ನನಗೆ ಹೊಸ ಬಟ್ಟೆಗಳು ಕೊಡ್ಸೋಕ್ಕೋಸ್ಕರ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಇಲ್ಲದೆ ಹೋದರೆ ಡೆಫಿನೆಟ್ಲಿ ಬರ್ತಾ ಇದ್ದೆ. ಹೊಸ ಬಟ್ಟೆ ಇಷ್ಟ ಆಯ್ತಮ್ಮ? ನಿಮಗೆ ನಾನು ಇಷ್ಟ ಆದ್ನಾ? ಇಷ್ಟ ಆಗಲಿಲ್ಲ. ಇಷ್ಟಪಡೋ ಟೈಮ್ ಹೋಗಿದೆ ಅಭಿ. ಅವಳು ಇನ್ನೂ ಕಾದ್ರೆ ಜೀವನ ಪರ್ಯಂತ ಒಂಟಿ ಆಗಿರ್ಬೇಕಾಗುತ್ತೆ. ಪ್ಲೀಸ್ ಅಂತ, ಲೀಲಾ ಒಂಟಿ ಅಲ್ಲ, ಅವಳಿಗೆ ನಾನಿದ್ದೀನಿ. ಇಲ್ಲಿ ನಮ್ಮ ಇಷ್ಟಕ್ಕಿಂತ ಅವ್ರ ಖುಷಿ ಮುಖ್ಯ ಅಪ್ಪ. ಲೀಲಾ, ಗಾಳಿನಲ್ಲಿ ಒಂದು ಚಿಕ್ಕ ಧೂಳಿನ ಕಣ ಇದ್ರೂ ಸಾಕು, ದೇಹ ಅದನ್ನ ಒಳಗೆ ಸೇರಿಸ್ಕೊಳ್ಳಲ್ಲ, ಕೆಮ್ಮಿನ ಮೂಲಕ ಹೊರಗೆ ಹಾಕುತ್ತೆ. ಅದರಲ್ಲಿ ಇಷ್ಟ ಇಲ್ಲದೆ ಇದ್ದಿದ್ದನ್ನು ನೀನು ಮನಸ್ಸಲ್ಲಿ ಇಟ್ಕೋತೀಯಲ್ಲಮ್ಮ, ಅದು ಹೇಗೆ ಮಾಡ್ತೀಯೋ ನೀನೇ ನಿರ್ಧಾರ ಮಾಡಬೇಕು. ಲೀಲಾ ಒಂಟಿ ಅಲ್ಲ, ಅವಳಿಗೆ ನಾನಿದ್ದೀನಿ ಅಂದ್ರೆ ಏನರ್ಥ ಅಭಿ? ಲೀಲನ್ ವಿಷಯದಲ್ಲಿ ಏನೇ ನಿರ್ಧಾರ ತಗೋಬೇಕಂದ್ರು ಅದನ್ನು ನಾನು ತಗೋಬೇಕು. ಬಟ್ ಒನ್ ಥಿಂಗ್ ಐ ಆಮ್ ವೆರಿ ಶ್ಯೂರ್, ಅವಳ ವಿಚಾರದಲ್ಲಿ ನೀನು ತಗೊಂಡಿರೋ ನಿರ್ಧಾರ ಸರಿ ಇಲ್ಲ ಅಂತ. ಅಭಿ, ಅವಳ ಮೇಲಿನ ಕೇರ್ಗೆ ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ಲೀಲಾಗೆ ಚಿನ್ನದಂಥ ಹುಡುಗನೇ ಸಿಕ್ಕಿದ್ದಾನೆ. ಅವಳ ಜೀವನ ತುಂಬ ಚೆನ್ನಾಗಿರೋ ಹಾಗೆ ಮಾಡಿ ತೋರಿಸ್ತೀನಿ. ಅಪ್ಪ, ಈ ಥರ ರಾತ್ರಿ ಫೋನ್ ಮಾಡಿ ನಿಂಗೆ ಲೆಕ್ಚರ್ ಕೊಡಬೇಡ. ನನಗೇನು ಶಾಪಿಂಗ್ ಹೋಗಕ್ಕೆ ಇಷ್ಟ ಅಂತ ಅಂದ್ಕೊಂಡಿದ್ಯಾ? ಇವಾಗಿರೋ ಬಟ್ಟೆನೇ ಸಾಕು, ಜೀವನ ಪೂರ್ತಿ ಹಾಕೋಬೋದು. ಅದೆಂಥ ಚಿನ್ನ ಥ್ರೆಡ್ಡಲ್ಲಿ ಮಾಡಿರೋ ಬಟ್ಟೆ ಕೊಡಿಸಿದ್ರು ನನಗೆ ಹಿಡ್ಸಲ್ಲ ಅಪ್ಪ. ನೋಡಮ್ಮ, ನೀನು ಬೇಡ ಅನ್ನೋ, ಇನ್ನೊಬ್ರು ಬೇಕು ಅನ್ಲಿ, ಅದು ಏನೇ ಆದರೂ ನಿನಗೆ ಏನು ಸಿಗಬೇಕು ಅಂತ ನೀನು ಹಣೆಯಲ್ಲಿ ಬರೆದಿದೆಯೋ ಅದು ಮಾತ್ರ ನಿನಗೆ ಸಿಗೋದು. ಉಳಿದಿದ್ದು ಯಾವುದೂ ನಿನ್ನ ಕೈಯಲ್ಲಿ ಇಲ್ಲಮ್ಮ. ಒಳ್ಳೇದಾಗ್ಲಮ್ಮ. ಫೋನ್ ಇಡ್ತೀನಿ. ಬಾಯಪ್ಪ. ಆಯ್ತಭಿ, ಇದೇ ವಿಷಯನ ಯೋಚನೆ ಮಾಡ್ತಾ ಇರಬೇಡಿ, ಅದನ್ನು ಬಿಟ್ಬಿಡಿ. ರಿಲ್ಯಾಕ್ಸ್ ಆಗಿ. ಐ ಆಮ್ ಸಾರಿ. ನಾನು ಮಾತ್ರ ನನ್ನ ನಿರ್ಧಾರನ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದು ಹೇಗೆ ಹೇಳ್ತೀರಾ? ಸದ್ಯಕ್ಕೆ ಲೀಲಾಗೆ ಗಣ್ಣೋಡೋದನ್ನ ನಿಲ್ಲಿಸಿ ಅಂತ. ಅದು ಹಾಗಲ್ಲ ಅತ್ತೆ, ನಾವು ಏನು ಹೇಳೋದಕ್ಕೆ ಬಂದ್ವಿ ಅಂದರೆ ಏನು, ಲೀಲಾ ಚೆನ್ನಾಗಿರೋದು ನಿಮ್ಮಿಬ್ರಿಗೂ ಇಷ್ಟ ಅಲ್ವಾ? ಇಷ್ಟ ಇದೆ ಅತ್ತೆ, ತುಂಬಾನೇ ಇಷ್ಟ ಇದೆ. ಲೀಲಾ ನಮ್ಮ ಹಾಗೆ ಖುಷಿಯಾಗಿ ಬದುಕಿ ಬಾಳ್ಬೇಕು ಅನ್ನೋ ಆಸೆ ನಮಗೂ ಇದೆ. ಆದರೆ ಇದರಿಂದ ನಮಗೆ ನಿಮಗೆ ಕಷ್ಟ ಆಗ್ಬೋದೇನೋ ಅಂತ, ಅದಕ್ಕೆ ಹಾಗೆ ಹೇಳಿದೆ. ಏನು ಕಷ್ಟ ಆಗುತ್ತೆ? ಲೀಲಾಗೋಸ್ಕರ ನಾನಿದ್ದೀನಿ. ಅವಳ ಜೀವನದ ಜವಾಬ್ದಾರಿ ನಂದು. ಅವಳ ನೆಮ್ಮದಿನ ಕಿತ್ಕೊಳ್ಳೋದಕ್ಕೆ ಯಾರೇ ಪ್ರಯತ್ನ ಪಟ್ಟರು ಅದಕ್ಕೋಸ್ಕರ ಯುದ್ಧನೇ ಆಗಲಿ, ನಾನು ನಿಲ್ತೀನಿ. ಅಕ್ಕ, ನಾವು ಡಬಲ್ ಗೇಮ್ ಮಾಡ್ತಿರೋ ವಿಷಯ ಏಜೆಗೆ ಗೊತ್ತಾಗಲ್ಲ ಅಲ್ವಾ? ಚಾನ್ಸೇ ಇಲ್ಲ ಸರು, ನೀ ಹೆದರ್ಕೋಬೇಡ, ಸುಮ್ಮನೆ ಇರು. ಅದು ಸರಿ, ನೀವಿಬ್ರು ಯಾಕೆ ಇವಾಗ ಆ ವಿಷಯ ಮಾತಾಡ್ತಿದ್ದೀರಾ? ಅನೂಪ್ ಬಗ್ಗೆ ನಿಮ್ಗೇನಾದರೂ ಡೌಟ್ ಇದೆಯಾ? ಅಥವಾ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಿದ್ಯಾ? ಚೇಚೆ, ಎಂಥ ಮಾತು ಕೇಳ್ತೀರಾ ಅತ್ತೆ? ಅನೂಪ್ ಚಿನ್ನದಂಥ ಹುಡುಗ. ಲೀಲಾ ಅವ್ರ ಅಪ್ಪ ಅಮ್ಮನೇ ನೋಡಿದ್ರು ಇಂಥ ಒಳ್ಳೆ ಹುಡುಗ ಸಿಗ್ತಿರ್ಲಿಲ್ಲ ಬಿಡಿ. ಮತ್ತೇನು ಪ್ರಾಬ್ಲಮ್ ನಿಮಗೆ? ಅತ್ತೆ, ಹುಡುಗ ಹುಡುಗಿ ಇಷ್ಟಪಟ್ಟರೆ ಒಂಥರ, ಇಬ್ಬರು ಇಷ್ಟಪಡದೇ ಇದ್ರೆ ಇನ್ನೊಂಥರ. ಇಬ್ಬರ ಮಧ್ಯೆ ಮುಂದೆ ಸ್ಪಾರ್ಕ್ ಹುಟ್ಟಿ ಅವರಿಬ್ರು ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ಆದರೆ ಇಲ್ಲಿ
ಹುಡುಗ ಇಷ್ಟಪಡ್ತಾ ಇದ್ದಾನೆ. ಲೀಲಾನೇ ಯಾಕೋ ಮೀನಾಮೇಷ ಎಣಿಸ್ತಾ ಇದ್ದಾಳೆ. ಹೀಗಿರುವಾಗ ಮುಂದೆ ಅವರಿಬ್ರು ಚೆನ್ನಾಗಿರ್ತಾರ ಅನ್ನೋ ಡೌಟ್ ಬರ್ತಾ ಇದೆ. ನೀನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ ದುರ್ಗಾ. ನಾನು ಈಗ ಹೇಗಾದರೂ ಮಾಡಿ ಅವಳನ್ನು ಹ್ಞೂ ಅಂತ ಒಪ್ಪಿಸ್ಬೋದು. ಆದರೆ ಮುಂದೆ ಅವ್ರ ಮದುವೆ ಆದಮೇಲೆ ಅವ್ರ ದಾಂಪತ್ಯದಲ್ಲಿ ಸಾಮರಸ್ಯ ಇರಬೇಕಲ್ವಾ? ಅದಕ್ಕೇನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ಹೌದು ಅತ್ತೆ, ಅವರಿಬ್ರು ಮದುವೆಗೆ ಮುಂಚೆನೇ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಆವಾಗಲೇ ಮದುವೆ ಆದಮೇಲೆ ಅವ್ರು ಚೆನ್ನಾಗಿರೋದಕ್ಕೆ ಸಾಧ್ಯ. ನನಗೂ ಅದೇ ಆಸೆ ಸರು. ಆದರೆ ಏನು ಮಾಡಲಿ, ಅದನ್ನು ಲೀಲಾ ಅರ್ಥನೇ ಮಾಡ್ಕೊಳ್ತಿಲ್ವೇ? ಅತ್ತೆ, ಲೀಲಾ ಬಬ್ಲಿಯಾಗಿ ಓಪನ್ ಆಗಿ ಮಾತಾಡಬೇಕು. ಆದರೆ ಅವಳು ಮಿಡ್ಲ್ ಕ್ಲಾಸಿಂದ ಬಂದವಳು. ಹುಡುಗರ ಜೊತೆಗೆ ಹೇಗೆ ಮಾತಾಡಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಅವಳಿಗೆ ಗೊತ್ತಿರಲ್ಲ. ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಅವರಿಬ್ರಿಗೂ ಪ್ರೈವೇಟಾಗಿ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಒಳ್ಳೆಯದು ಅಂತ. ಅವರಿಬ್ರು ತುಂಬ ಹೊತ್ತು ಒಟ್ಟಿಗೆ ಕಾಲ ಕಳಿಬೇಕು, ಹೊರಗಡೆ ಸುತ್ತಾಡಬೇಕು. ಇದು ಲೀಲಾಗೆ ಸ್ಟಾರ್ಟಿಂಗ್ನಲ್ಲಿ ಕಷ್ಟ ಆಗ್ಬೋದು. ಆದರೆ ಟೈಮ್ ಕಳೀತಾ ಕಳೀತಾ ಹುಡುಗ ಹೇಗೆ, ಅವ್ನು ನನ್ನನ್ನು ಎಷ್ಟು ಕೇರ್ ಮಾಡ್ತಾನೆ ಅನ್ನೋದು ಲೀಲಾಗೆ ಅರ್ಥ ಆದರೆ ಅವಳು ಅವನನ್ನು ಪ್ರೀತಿಸೋಕ್ಕೆ ಸಾಧ್ಯ ಅನ್ನೋದು ನನ್ನ ನಂಬಿಕೆ. ಅವರಿಬ್ರು ಹೊರಗಡೆ ಹೋಗಿ ಆರಾಮಾಗಿ ಕಾಲ ಕಳೀಲಿ, ನನಗೂ ಖುಷಿನೇ. ಆದರೆ ಇದೆಲ್ಲ ಆಗಬೇಕಂದ್ರೆ ಇದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಬೇಕಲ್ವಾ? ಅದಕ್ಕೆ ಏನು ಮಾಡೋದು? ಅತ್ತೆ, ನೀವು ಟೆನ್ಷನ್ ಆಗಬೇಡಿ. ದುರ್ಗಾ ಅಕ್ಕ, ನೀವು ಹೇಳಿ. ವೆರಿ ಸಿಂಪಲ್ ಅತ್ತೆ. ದೂರದಲ್ಲಿರೋ ಜೋಡಿಗಳನ್ನೇ ಈ ಮೊಬೈಲ್ ಒಂದು ಮಾಡುತ್ತಂತೆ. ಸೊ ಲೀಲಾ ಮತ್ತು ಅನೂಪ್ ಅವ್ರ ನಂಬರ್ನ ಎಕ್ಸ್ಚೇಂಜ್ ಮಾಡಿದ್ರೆ ಆಯಿತು. ಮಿಕ್ಕಿದ್ದೆಲ್ಲ ತಾನಾಗೇ ಆಗುತ್ತೆ. ಎಂತೆಂಥ ಯುದ್ಧಗಳನ್ನೇ ಜಸ್ಟ್ ಮಾತಲ್ಲಿ ಬಗೆಹರಿಸ್ಬೋದಂತೆ. ಅಂಥದ್ರಲ್ಲಿ ಅವರಿಬ್ಬರು ಪ್ರೀತಿಗೆ ಈ ಮಾತು ಮುನ್ನುಡಿ ಬರಿಬೋದಲ್ವಾ? ಕರೆಕ್ಟ್ ದುರ್ಗಾ, ಯು ಆರ್ ರಿಯಲಿ ಜೀನಿಯಸ್. ನನಗಿದು ಹೊಳದೇ ಇರಲಿಲ್ಲ. ಅವರಿಬ್ರು ನಂಬರ್ ಎಕ್ಸ್ಚೇಂಜ್ ಆಗೋ ಥರ ನಾನು ಮಾಡ್ತೀನಿ. ಅವರಿಬ್ರು ಒಂದಾದರೆ ನನಗಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್. ಓಕೆ ಅತ್ತೆ, ಆದರೆ ನಾವೇ ಐಡಿಯಾ ಕೊಟ್ವಿ ಅಂತ ಯಾರಿಗೂ ಹೇಳಬೇಡಿ. ನಾವು ಬರ್ತೀವಿ. ಸರು, ಇದೆಂಥ ಹಣೆ ಬರ ನಂದು. ನನ್ನ ಪ್ರೀತಿ ಮಾಡೋರು ನನ್ನಿಂದ ದೂರ ಆಗ್ತಾರೆ, ನನ್ನ ಪ್ರೀತಿಸೋರು ನನಗೆ ಸಿಗಲ್ಲ. ಅಮ್ಮ ಬೇರೆ ಈ ಥರ ರಿಯಾಕ್ಟ್ ಮಾಡ್ತಾ ಇದ್ದಾಳೆ. ನನ್ನಿಂದ ಈ ಮನೆಗೆ ಎಷ್ಟು ಸಮಸ್ಯೆ ಆಗ್ತಿದೆ. ನನಗೆ ಯಾಕೆ ಈ ಥರ ಆಗುತ್ತೆ? ನನ್ನ ಫೀಲಿಂಗ್ಸ್ನ, ನನ್ನ ನೋವನ್ನ ಹಂಚ್ಕೊಳ್ಳೋಕ್ಕೆ ನನಗಂತ ಯಾರೂ ಇಲ್ವಾ? ಹಲೋ ಹಲೋ ಲೀಲಾ, ಗುಡ್ ಮಾರ್ನಿಂಗ್. ಸಾರಿ, ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ಹೇ, ಇಟ್ಸ್ ಮೀ ಅನೂಪ್. ಸಾರಿ, ನನಗೆ ಹೆಸರವರು ಯಾರೂ ಪರಿಚಯ ಇಲ್ಲ. ರಾಂಗ್ ನಂಬರ್. ಹೇ ವೇಟ್, ನಾನು ಅನೂಪ್ ಲೀಲಾ. ನಿಮ್ಮ ಮನೆಗೆ ಹೆಣ್ಣು ನೋಡಕ್ ಬಂದಿದ್ನಲ್ಲ, ಐ ಮೀನ್ ನಿಮ್ಮನ್ನ ನೋಡಕ್ ಬಂದಿದ್ನಲ್ಲ. ನಿಮಗೆ ನನ್ನ ನಂಬರ್ ಹೇಗೆ ಸಿಕ್ತು? ATM ಪಾಸ್ವರ್ಡ್ ಇಲ್ಲದೆ ಹ್ಯಾಕ್ ಮಾಡಿ ದುಡ್ಡು ಕದಿಯೋ ಕಾಲ ಇದು. ಅಂಥದ್ರಲ್ಲಿ ನಿಮ್ಮ ನಂಬರ್ ಸಿಗೋದು ಏನು ದೊಡ್ಡ ವಿಷಯ ಹೇಳಿ. ಸರಿ, ಏನು ಫೋನ್ ಮಾಡಿದ್ದು? ಏನಿಲ್ಲ, ಸುಮ್ಮನೆ ಕ್ಯಾಶುವಲ್ ಆಗಿ ಹಂಗೆ ಕಾಲ್ ಮಾಡಿದೆ. ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳೋದಕ್ಕೆ. ಅಪ್ಪ, ನನ್ನ ಮಗನೇ ಬೆಳಿಗ್ಗೆ ಹಾವಳಿ ಕೊಡ್ತಾನೆ. ಚೆನ್ನಾಗಿದ್ದೀರಾ ಅಂತ ಕೇಳಕ್ಕೆ ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ಈಗ ಕೇಳಾಯ್ತಲ್ಲ, ಇಡ್ಲಾ? ಹೇ ಲೀಲಾ, ಕಾಲ್ ಕಟ್ ಮಾಡೋಕ್ಕೆ ನೋಡ್ತಿದ್ದೀರಲ್ಲ, ಸ್ವಲ್ಪ ಮಾತಾಡಿಪ್ಪ. ಮಾತಾಡಿದ್ರೆ ತಾನೇ ಸಂಬಂಧ. ಮಾತು ಮನೆ ಕೆಡಿಸ್ತು ಅಂತ ಹೇಳ್ತಾರೆ. ನೀವು ಅದ್ರ ಬಗ್ಗೆ ಕೇಳಿಸ್ಕೊಂಡಿಲ್ವಾ ಅನೂಪ್ ಅವರೇ? ಎಷ್ಟು ಚೆನ್ನಾಗಿ ಮಾತಾಡ್ತೀರ ಲೀಲಾ ಅವರೇ, ಗ್ರೇಟ್. ಇದೊಂದು ಮಾತು ಕೇಳಿ ನನ್ನ ಈಸಿಯಾಗಿ ಜಡ್ಜ್ ಮಾಡಬೇಡಿ. ನನಗೇನಾದರೂ ಕೋಪ ಬಂದರೆ ಇನ್ನು ತುಂಬ ಚೆನ್ನಾಗಿ ಮಾತಾಡ್ತೀನಿ. ನಿಮ್ಮನ್ನ ನೋಡಿದಾಗ ಸೌಮ್ಯ, ಸಾಫ್ಟ್ ಅಂತ ಅನ್ಕೊಂಡಿದ್ದೆ. ನಿಮ್ಮಲ್ಲೂ ಟೆರರ್ ಲೀಲಾ ಇದ್ದಾಳೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಗೊತ್ತಾಗೋದು ಬೇಡ. ಗೊತ್ತಾದರೆ ಸುಮ್ಮನೆ ಕೆಲಸ ಕೆಡುತ್ತೆ. ನನಗಿವಾಗ ತುಂಬ ಕೆಲಸ ಇದೆ, ನಾನು ಫೋನ್ ಇಡ್ತೀನಿ. ಏನು ಕೆಲಸ? ಅಷ್ಟು
ದೊಡ್ಡ ಮನೆ, ಕೆಲಸ ಮಾಡೋದಕ್ಕೆ ಅಂತಾನೆ ಜನ ಇದ್ದಾರೆ. ನಿಮ್ಗೇನು ಕೆಲಸ ಇರುತ್ತೆ? ನೀವು ಸುಮ್ಮನೆ ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಪ್ಪ. ಕೋತ್ ನನ್ನ ಮಗನೆ, ಬೆಳಗ್ಗೆ ತಲೆ ತಿಂತಿದೆಯಲ್ಲ. ಹೋದ ಜನದಲ್ಲಿ ಡ್ರಿಲ್ ಮಾಸ್ಟರ್ ಆಗಿದ್ದ ಅನ್ಸುತ್ತೆ. ವಿಶ್ವರೂಪ್, ಇಲ್ಲಿ ಬನ್ನಿ. ಹಾಂ ಮೇಡಮ್, ಓಕೆ ನಾ ಹೆಲ್ಪ್ ಯು. ನಿಮಗೆ ಹುಡುಗಿ ಥರ ಮಾತಾಡಕ್ಕೆ ಬರುತ್ತಾ? ಏನು ಮೇಡಮ್ ನೀವು? ಹಾಯ್ ಮೇಡಮ್, ಹೌ ಆರ್ ಯು? ಇಷ್ಟು ಬಂದ್ರೆ ಸಾಕು. ಡಬ್ಬ ನನ್ನ ಮಗ ತಲೆ ತಿಂತಾ ಇದ್ದಾನೆ. ಅಂತರ ಅಕ್ಕಂಗೆ ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ. ಸ್ವಲ್ಪ ಮ್ಯಾನೇಜ್ ಮಾಡ್ತೀರಾ? ನೀವೇನು ಭಯ ಪಡ್ಕೋಬೇಡಿ, ಇನ್ಮೇಲೆ ಇವನ್ ಜವಾಬ್ದಾರಿ ನಂದು. ಹಾಂ ಹೇಳಿ. ಏನಾಯ್ತು ವಾಯ್ಸ್ಗೆ? ಅದು ನನಗೆ ಕಾಫ್ ಆಗಿತ್ತು, ಸ್ವಲ್ಪ ಕೆಮ್ಮದೆ, ಗಂಟ್ಲು ಸ್ವಲ್ಪ ಕ್ರ್ಯಾಕ್ ಆಗಿದೆ. ಯಾಕನು ನನ್ನ ವಾಯ್ಸ್ ಚೆನ್ನಾಗಿ ಕೇಳಿಸ್ತಿಲ್ವಾ? ಹಾಗೇನಿಲ್ಲ, ನನಗೆ ಕ್ರ್ಯಾಕ್ ಆಗಿರೋ ವಾಯ್ಸೇ ಇಷ್ಟ. ಒಂಥರ ರಾಣಿ ಮುಖರ್ಜಿ ಮತ್ತೆ ರಮ್ಯಾ ವಾಯ್ಸು ಮಿಕ್ಸ್ ಮಾಡಿರೋ ಥರ ಇದೆ. ಥ್ಯಾಂಕ್ ಯು ಸೋ ಮಚ್ ಅನೂಪ್. ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಂಬೇಡಿ. ನಿಮಗೆ ನಾನು ಇಷ್ಟ ಆಗೋವರೆಗೂ ಒಳ್ಳೆ ಫ್ರೆಂಡ್ ಆಗಿರ್ತೀನಿ, ಓಕೆನಾ? ಓಕೆ ಅನೂಪ್, ಏನು ಗೊತ್ತಾ, ನನ್ನ ಹತ್ರ ಇನ್ನೊಂದು ಮೊಬೈಲ್ ಇದೆ, ಅದರಲ್ಲಿ ಡಾಟಾನೇ ಇಲ್ಲ. ಒಂದು 333 ರೀಚಾರ್ಜ್ ಮಾಡಿಸ್ತೀರಾ ಪ್ಲೀಸ್? ಆ ನಂಬರಾ 97. ಅಬ್ಬಾ